ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಒಂದೆರಡು ವಾರದಿಂದ ವೀಡಿಯೋಸೇ ಆಗ್ತಿರ್ಲಿಲ್ಲ. ಕಾರಣ ನಾನು ಹಾಸ್ಪಿಟಲ್ಗೆ ಹೋಗಿದ್ದೆ. ಗೊತ್ತಿರುತ್ತೆ ನಿಮ್ಮೆಲ್ಲರಿಗೂ, ನಾನು ಪೋಸ್ಟ್ ಮಾಡಿದ್ದೆ ಕಮ್ಯುನಿಟೀಲಿ, ಹಾಗೆ ವಿಡಿಯೋ ಕೂಡ ಹಾಕಿದ್ದೆ. ನಾನು ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿದ್ದು, ಒಂದು 2-3 ದಿನ ರೆಸ್ಟ್ ಮಾಡಿದೆ. ಇವತ್ತು ಸ್ವಲ್ಪ ಗ್ಯಾಸ್ ಸ್ಟವಲ್ಲಿ ನಂದು ಬರ್ನರ್ ಸ್ವಲ್ಪ ತುಂಬ ಬ್ಲ್ಯಾಕ್ ಆಗಿತ್ತು. ಅದನ್ನು ಒಂಚೂರು ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಕ್ಲೀನ್ ಮಾಡ್ತಿದ್ದೆ. ಹಾಗೆ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಣ, ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು ಅಂತಂದ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತಂದ್ಬಿಟ್ಟು. ನೀವು ಯಾವ ರೀತಿ ಕ್ಲೀನ್ ಮಾಡ್ಕೋತೀರಾ ಅಂತ ಅನ್ನೋದು ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಮಂತ್ಲಿ ಒಂದು ಸತಿ, ಇಲ್ಲಾಂತಂದರೆ 15 ದಿನಕ್ಕೆ ಒಂದು ಸತಿ ಈ ರೀತಿಯಾಗಿ ಬರ್ನರ್ನ ಕ್ಲೀನ್ ಮಾಡ್ಕೊತಾನೆ ಇರಬೇಕು. ಏಕೆಂತಂದರೆ ಎಣ್ಣೆ ಜಿಡ್ಡಾಗಿರುತ್ತೆ, ಎಲ್ಲ ಚೆಲ್ಲೋಗಿರುತ್ತೆ, ಅಡುಗೆ ಮಾಡೋದೆಲ್ಲ ಅದೆಲ್ಲ ಆಗಿ ಕಪ್ಪಾಗಿರುತ್ತೆ. ಹಾಗಾಗಿ ನಾನು ಕೂಡ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಇವತ್ತು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬರೀ ಒಂದೇ ಒಂದು ಸಾಮಗ್ರಿ ಅಷ್ಟೇ ನಾನು ಬಳಸೋದು. ನೀವು ನೋಡ್ಬೋದು ಎಷ್ಟು ಕಪ್ಪಾಗಿದೆ ಅಂತ ಅಂದ್ಬಿಟ್ಟು. ಈ ಕಪ್ಪಾಗಿರೋದಕ್ಕೆ ನಾನು ಬರೀ ಒಂದೇ ಒಂದು ಸಾಮಾನು ಹಾಕಿ ಮಾತ್ರ ಚೆನ್ನಾಗಿ ಕ್ಲೀನ್ ಮಾಡ್ಕೊತೀನಿ. ಆ ಒಂದು ಸಾಮಗ್ರಿಯಿಂದ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಪಳಪಳ ಅನ್ನುತ್ತೆ. ಅಂದರೆ ತುಂಬ ಡೀಪ್ ಕ್ಲೀನಾಗಿ, ತುಂಬ ಏನು ಹೈಫೈ ಆಗಿ ಏನು ಕ್ಲೀನ್ ಆಗಿರಲ್ಲ, ಬಟ್ ನಮ್ಗೆ ಹೆಂಗೆ ಬೇಕೋ ಹಂಗೆ ಕ್ಲೀನ್ ಆಗಿರುತ್ತೆ. ಇವಾಗ ನೋಡಿ, ನಾನು ತೋರಿಸ್ತಾ ಇರ್ಬೋದು, ಎರಡು ಕೂಡ ಎತ್ತಿಟ್ಕೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು 3/4 ಪಾತ್ರೆ ಆಗೋಷ್ಟು, 3/4 ಕಪ್ಪು, ಅಥವಾ ನಾನು ತೋರಿಸ್ತಾ ಇದ್ದೀನಲ್ಲ ಈ ಬೌಲಲ್ಲಿ 3/4 ಆಗೋಷ್ಟು ನೀರು ತೊಗೊಂಡಿದ್ದೀನಿ. ತಣ್ಣೀರೇ, ಮಾಮೂಲಿ ನಾರ್ಮಲ್ ನೀರೇ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಗೊಂಡು ಅದರೊಳಗಡೆ ಹಾಕ್ತಾಯಿದ್ದೀನಿ. ಅಂತಂದರೆ ಅದು ನೆನಿಬೇಕಲ್ಲ, ಹಾಗಾಗಿ. ಸಾಮಾನ್ಯವಾಗಿ ಹುಣಸೆಹಣ್ಣು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಅಂತಂದರೆ ಸಾಂಬಾರು ಬಳಸೋದಕ್ಕೆ, ಅಥವಾ ಈ ರೀತಿ ದೇವ್ರ ಸಾಮಾನುಗಳನ್ನ ತೊಳೆಯೋದಕ್ಕಾಗಿರ್ಬೋದು, ಯಾವುದಕ್ಕಾದ್ರೂ ಇಟ್ಕೊಂಡಿರ್ತಾರೆ. ಆ ರೀತಿಯಾಗಿ ನಾನು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಪೂರ್ತಿ ಹಾಕ್ತಾಯಿದ್ದೀನಿ. ಆ ನೀರಿಗೇ ತಿರ್ಗಾ ನನ್ನ ಬರ್ನರ್ ಇತ್ತಲ್ಲ ಎರಡು, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಎರಡೂ ಕೂಡ ಹಾಕಿ ಸುಮಾರು ಒಂದು ಅರ್ಧ ಗಂಟೆ, ಅಂದರೆ 30 ನಿಮಿಷ ನೆನೆಸಿಟ್ರೆ ಸಾಕು. 30 ನಿಮಿಷ ನೆನೆಸಿಟ್ರೆ ಅದೇ ಎಲ್ಲ ಕಲರ್ ಬಿಟ್ಕೊಂಡು ಬರುತ್ತೆ. ಬೇರೆ ಏನೂ ಹಾಕೋಷ್ಟೇನು ಬೇಡ. ಕೆಲವರು ಸೋಡಾ ಅಥವಾ ಈನೋ ಅಥವಾ ನಿಂಬೆಹಣ್ಣು ಆ ರೀತಿ ಎಲ್ಲ ಯೂಸ್ ಮಾಡ್ತಾರೆ. ಬಟ್ ನಾನು ಅದೇನು ಯೂಸ್ ಮಾಡೋಲ್ಲ. ನಾನು ನಮ್ಮ ಮನೇಲಿ ಇದೇ ರೀತಿ ವಾಶ್ ಮಾಡೋದು. ಒಂದು 30 ನಿಮಿಷ ಆದಮೇಲೆ ಈ ರೀತಿಯಾಗಿ ಕಲರೆಲ್ಲ ಬಿಟ್ಕೊಂಡು ಬಂದಿರುತ್ತೆ, ಅದೇ ಹುಣಸೆಹಣ್ಣಿನ ನೀರಿಗೇ. ಅದಾದಮೇಲೆ ಇವಾಗ ಸಬೀನ ತೊಗೊತಾ ಇದ್ದೀನಿ. ಆದರೆ ಸ್ವಲ್ಪ ಅದೆಲ್ಲ ತಿಕ್ಕಿ ಚೆನ್ನಾಗಿ ತೊಳೆಯೋದಕ್ಕೆ ಸಬೀನ ತೊಗೊತಾ ಇದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಯಾವುದು ನಾರ್ಮಲಾಗಿ ಬಳಸ್ತೀರೋ ಅದನ್ನೇ, ಪಾತ್ರೆ ತೊಳೆಯೋದು ಯಾವ್ದು ಬಳಸ್ತೀರೋ ಅದನ್ನೇ ಬಳಸ್ಬೋದು. ನಾನಿವಾಗ ನಾನು ಹುಣಸೆಹಣ್ಣು ನೀರಲ್ಲಿ ನೆನೆಸಿಟ್ಟಿದ್ನಲ್ಲ, ಅದನ್ನ ಉಜ್ಜಿ ಚೆನ್ನಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದನ್ನ ಚೆನ್ನಾಗಿ ಉಜ್ಜಿ ತೊಳೆಯೋದ್ರಿಂದ ಅದೆಲ್ಲ ಕಲರೆಲ್ಲ ಆಲ್ರೆಡಿ ಬಿಟ್ಕೊಂಡಿರುತ್ತೆ. ನಾವು ಸ್ವಲ್ಪ ಒಂದು 5 ನಿಮಿಷ ಪ್ರೆಸ್ ಮಾಡಿ ಚೆನ್ನಾಗಿ ಉಜ್ಜಿ ತೊಳೆದ್ರೆ ಆಯಿತು. ನಾರ್ಮಲಾಗಿ ಒಂದು 15 ದಿನಕ್ಕೆ ಒಂದು ಸತಿ ಈ ರೀತಿ ತೊಳಿತಾ ಇದ್ದರೆ ಅದು ಕಲರ್ ಅಷ್ಟಾಗಿ ಕಪ್ಪಾಗೇನು ಬರಲ್ಲ. ತುಂಬ ಹೊತ್ತು ಬಿಟ್ಟರೆ ಈ ರೀತಿ ಕಪ್ಪಾಗ್ಬಿಟ್ಟಿರುತ್ತೆ. ಆವಾಗ ನಾವು ಚೆನ್ನಾಗಿ ಉಜ್ಜಿ ತೊಳಿಬೇಕಾಗುತ್ತೆ. ನಾನು ಬರೀ ಒಂದು 15 ಡೇಸ್ ಆಗಿತ್ತು ಅಷ್ಟೇ ನಾನು ತೊಳೆದು. ನಾನು 15 ಡೇಸ್ ಹಾಸ್ಪಿಟಲ್ಗೆ ಹೋಗೋಕ್ಕೂ ಮುಂಚೆ ನಾನು ಚೆನ್ನಾಗೆಲ್ಲ ವಾಶ್ ಮಾಡಿಟ್ಬಿಟ್ಟೆ ಹೋಗಿದ್ದೆ. ಬಂದಮೇಲೂ ಕೂಡ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ನಾನು ಇವತ್ತು ತೊಳೆಯೋಣ ಅಂತಂದ್ಬಿಟ್ಟು ತೊಳಿತಾ ಇರೋದು ಅಷ್ಟೇ. ಒಂದು 15 ದಿನ ಕರೆಕ್ಟಾಗಿ 15 ದಿನ ಆಗಿತ್ತು ಅಷ್ಟೇ. ಇವಾಗ ಹುಣಸೆಹಣ್ಣಿನ ನೀರಲ್ಲಿ ಹುಣಸೆಹಣ್ಣು ಇರ್ತಲ್ಲ, ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಉಜ್ಕೊಂಡು ತೊಳಿತಾ ಇದ್ದೀನಿ. ಅದು ಅದ್ರ ಮೇಲೆ ಪ್ರೆಸ್ ಮಾಡಿ ತೊಳೆಯೋದ್ರಿಂದ ಅದು ಆಲ್ರೆಡಿ ಕಲರ್ ಬಿಟ್ಟಿರುತ್ತೆ. ಅದಾದಮೇಲೆ ತಿರ್ಗಿ ಇನ್ನೊಂಚೂರು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಎಲ್ಲಾದರೂ ವಾಶ್ ಮಾಡಬೇಕಿದ್ರೆ ವಾಶ್ ಆಗುತ್ತೆ. ನೀವು ಎಷ್ಟೇ ಬರ್ನರ್ನ ಎಷ್ಟೇ ಕ್ಲೀನ್ ಮಾಡಿ ಇಟ್ಕೊಂಡ್ರು, ಕೆಲವರು ಪೀತಾಂಬರಿ ಪೌಡ್ರ್ ಕೂಡ ಬಳಸ್ತಾರೆ. ಅದು ಬಳಸಿದ್ರೂ ಕೂಡ 1-2 ದಿನ ಅಷ್ಟೇ. ಅದಾದಮೇಲೆ ನಾವು ಸ್ಟವ್ ಹಚ್ಚಿ ಆನ್ ಮಾಡಿ ಅಡುಗೆ ಮಾಡ್ಕೊಳೋ ಅಷ್ಟರಲ್ಲಿ ತಿರ್ಗಾ ಕಪ್ಪಾಗ್ಬಿಟ್ಟಿರುತ್ತೆ. ಅದು ಆಸ್ ಯೂಶುವಲ್ ಕಾಮನ್ ಅದು. ಇವಾಗ ನೋಡಿ, ಎಲ್ಲ ತೊಳೆದಿಟ್ಕೊಂಡು ಹುಣಸೆಹಣ್ಣಿನ ನೀರಲ್ಲೇ ಒಂದು ಸತಿ ತೊಳೆದೆ. ಅದಾದಮೇಲೆ ಇವಾಗ ಸಬೀನಾ ಪೌಡ್ರ್ ಇಟ್ಕೊಂಡಿದ್ನಲ್ಲ, ಅದರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋದಷ್ಟೇ. ಹುಣಸೆಹಣ್ಣು ಏನಾದರೂ ಸಿಕ್ಕಾಕೊಂಡಿದ್ರೆ, ಅದು ತೂತುಗಳಿರುತ್ತಲ್ಲ, ಅದು ಹೋಲ್ಗಳನ್ನ ಪೂರ್ತಿಯಾಗಿ ತೊಳಿಬೇಕು. ಅದರೊಳಗಡೆ ಗ್ಯಾಸ್ ಬರುತ್ತಲ್ಲ, ಅದು ಚೆನ್ನಾಗಿ ಹೋಲ್ ಕಾಣ್ತಾ ಇದ್ದರೆ, ಮುಚ್ಚೋಗಿದ್ರೆ ಗ್ಯಾಸ್ ಸುಮ್ಮನೆ ವೇಸ್ಟ್ ಆಗುತ್ತೆ. ಅದು ನೀಟಾಗಿ ವಾಶ್ ಆಗಬೇಕು. ಎಲ್ಲ ಕಡೆ ಚೆನ್ನಾಗಿ ಪ್ರೆಸ್ ಮಾಡಿ ವಾಶ್ ಮಾಡ್ಕೊಳ್ಳಿ. ಇಷ್ಟೇ, ಒಂದು 5ರಿಂದ 10 ನಿಮಿಷ ಕಾಲ ಅಷ್ಟೇ. ಅರ್ಧ ಗಂಟೆ ನೆನೆಸೋದಕ್ಕೆ, ಒಂದು 10 ನಿಮಿಷ ಚೆನ್ನಾಗಿ ಉಜ್ಜಿ ತೊಳೆಯೋದಕ್ಕೆ ಅಷ್ಟೇ ಟೈಮ್ ಹಿಡಿಯುತ್ತೆ ಅಷ್ಟೇ. ನೀವು ರಾತ್ರಿ ಮಲ್ಗೊಳ್ಳುವಾಗಲೂ ನೆನೆಸಿಟ್ಬಿಟ್ಟು ಬೆಳಗ್ಗೆ ಎದ್ದು ಈ ರೀತಿ ವಾಶ್ ಮಾಡಿಕೊಂಡ್ರೂ ಆಯಿತು, ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಾನು ಇವಾಗೆಲ್ಲ ಎರಡೂ ಕೂಡ ಸಬೀನಾ ಪೌಡ್ರಾಗಿ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಬರೀ ಹುಣಸೆಹಣ್ಣಿನ ರಸ ಇದ್ದರೆ ಸಾಕು, ವಾಶ್ ಮಾಡ್ಕೊಬೋದು. ನೀವು ನಿಮ್ಮ ಮನೆಯಲ್ಲಿ ಹೇಗೆ ಕ್ಲೀನ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ನೀವು ಇದೇ ರೀತಿ ಮಾಡೋದಾ, ಅಥವಾ ಬೇರೆ ಏನಾದರೂ ಬಳಸ್ತೀರಾ? ಅದು ಬಳಸೋದ್ರಿಂದ ಇನ್ನೂ ಚೆನ್ನಾಗಿ ವಾಶ್ ಆಗುತ್ತಾ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ನಾನು ಕೂಡ ಅದನ್ನು ಟ್ರೈ ಮಾಡ್ತೀನಿ. ಇವಾಗ ನೋಡಿ, ಸಬೀನಾ ಹಾಕಿ ಎಲ್ಲ ವಾಶ್ ಮಾಡ್ಕೊಂಡಿದ್ದೀನಿ. ತಿರ್ಗಾ ಅದನ್ನು ನೀಟಾಗಿ ತೊಳ್ಕೊಂಡು ಬರ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಇಷ್ಟೇ ಸಾಕು. ನಾವೆಷ್ಟು ಉಜ್ಜಿ ತೊಳ್ಕೊಂಡ್ರೂ ಕೂಡ 1-2 ದಿನ ತಿರ್ಗಾ ಬರ್ನರ್ ಹಚ್ಚಿದ ತಕ್ಷಣ ಅದು ಅಡುಗೆ ಮಾಡ್ತಾ ಮತ್ತೆ ಬ್ಲ್ಯಾಕ್ ಆಗುತ್ತೆ. ಎಲ್ಲರ ಮನೇಲೂ ಕಾಮನ್ ಅದು.
ತೊಳೆದಾದ್ಮೇಲೆ ಈ ರೀತಿಯಾಗಿ ಒಣಗಿರೋ ಬಟ್ಟೆಯಲ್ಲಿ ನೀಟಾಗಿ ಎಲ್ಲ ಕಡೆ ಒರೆಸ್ಕೊಂಡ್ರೆ ಆಯಿತು, ಚೆನ್ನಾಗಿ ಕಾಣುತ್ತೆ ಅಷ್ಟೇ. ನೋಡಿ, ಬರ್ನರ್ ಕಪ್ಪಾಗಿದ್ದಿದ್ದು ಬರ್ನರ್ ಈ ರೀತಿಯಾಗಿ ಕಾಣುತ್ತೆ. ನೀವು ನಿಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಮಾಡಿ. ನೀವು ಇದೇ ರೀತಿಯಾಗಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ಬರೀ ಹುಣಸೆಹಣ್ಣಿನ ರಸ ಇದ್ದರೆ ಸಾಕು, ಒಂದೇ ಒಂದು ಸಾಮಗ್ರಿಯಿಂದ ಈ ರೀತಿ ಬರ್ನರ್ನ ಕ್ಲೀನ್ ಮಾಡ್ಕೊಬೋದು. ನೀವು ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ಒಂಚೂರಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇಷ್ಟು ದಿನ ನಾನು ಹಾಸ್ಪಿಟಲಲ್ಲಿದ್ದರೂ ಕೂಡ ನಾನು ವೀಡಿಯೋಸ್ ಎಲ್ಲ ನೋಡ್ತಾಯಿದ್ರಿ. ಎಲ್ಲರಿಗೂ ಧನ್ಯವಾದಗಳು. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಮುಂದೆ ಚೆನ್ನಾಗಿರೋ ವೀಡಿಯೋಸ್ಗಳನ್ನ ಹಾಕ್ತಾಯಿರ್ತೀನಿ. ಹೀಗೆ ನೋಡ್ತಾಯಿರಿ ನನ್ನ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.